ಇವತ್ತು ನಾವು ಮಕ್ಕಳಿಗೆ ಗುಡ್ ಫುಡ್ ಹ್ಯಾಬಿಟ್ಸ್ನ ಹೆಂಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಕ್ಕಳಿಗೆ ಆದಷ್ಟುನು ರೀಸ್ನಲ್ ಫುಡ್ಡು ಮತ್ತು ಸೀಸ್ನಲ್ ಫುಡ್ಡನ್ನು ಪ್ರಾಕ್ಟೀಸ್ ಮಾಡಿಸೋದು ಒಳ್ಳೆಯದು. ಸೊ ಆದಷ್ಟುನು ಅಮೇರಿಕನ್ ಫುಡ್ಡು ಮತ್ತು ಹೊರ್ಗಡೆ ಫುಡ್ಡು, ಜಂಕ್ ಫುಡ್ಡು ಇವುಗಳನ್ನೆಲ್ಲ ಆದಷ್ಟುನು ಮ್ಯಾಕ್ಸಿಮಮ್ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದಕ್ಕೆ ನಾವೇನು ಪ್ರಿಕಾಷನ್ಸ್ ತೊಗೊಳೋದನ್ನು ಬೇಕಾಗುತ್ತೋ ಅದನ್ನು ತೊಗೊಳ್ಳೋದು ಮಕ್ಕಳು ಚಿಕ್ಕವರಿದ್ದವಾಗಿಂದನೇ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಸೊ ನೀವು ಆದಷ್ಟು ಮಕ್ಕಳದು ರೀಸ್ನಲ್ ಫುಡ್ಡಿಂದು ಏನು ವ್ಯಾಲ್ಯೂಸು, ಅದರಿಂದ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದಾಗುತ್ತೆ, ಮೆಂಟಲ್ ಹೆಲ್ತ್ಗೆ ಎಷ್ಟು ಒಳ್ಳೆಯದು, ಫಿಸಿಕಲ್ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅನ್ನೋದನ್ನೆಲ್ಲ ಮಕ್ಕಳಿಗೆ ಹೇಳ್ತಾ ಬಂದರೆ, ಫುಡ್ ತಿನ್ನೋವಾಗ ವೆಜಿಟೇಬಲ್ ಏನೋ ತಿನ್ನಬೇಕಾದ್ರೆ ಅದರಿಂದ ಮಗುಗೆ ಏನು ಒಳ್ಳೆಯದು ಸಿಗುತ್ತೆ, ಯಾವುದೋ ಒಂದು ಫ್ರೂಟ್ ತಿನ್ನಬೇಕಾದ್ರೆ ಅದರಿಂದ ಏನು ಒಳ್ಳೆಯದು ಸಿಗುತ್ತೆ, ಮಿಲೆಟ್ಸ್ ತಿನ್ನಬೇಕಾದ್ರೆ ಅದರಿಂದ ಏನು ಒಳ್ಳೆಯದು ಸಿಗುತ್ತೆ, ಹೀಗೆ ಫುಡ್ಡಿಂದು ವ್ಯಾಲ್ಯೂನೆಲ್ಲ ನೀವು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೊಟ್ಟರೆ ಮಗು ಚಿಕ್ಕದಿರೋವಾಗಿಂದನೇ ಅದಕ್ಕೆ ಆಟೋಮೆಟಿಕ್ಕಾಗಿ ಹ್ಯಾಬಿಟ್ ಆಗಿಬಿಡುತ್ತೆ. ಇದನ್ನು ನಾನು ತಿಂತಾ ಇದ್ದೀನಿ, ಇದು ನನಗೆ ಒಳ್ಳೆಯದು. ಆಮೇಲೆ ಅದು ಆದಷ್ಟು ಜಂಕ್ ಫುಡ್ ಬಗ್ಗೆ ನೀವು ಅದಕ್ಕೆ ಬ್ಯಾಡ್ ಇಂಪ್ರೆಷನ್ನೇ ಚಿಕ್ಕ ಮಕ್ಕಳಿರೋವಾಗಿಂದನೇ ತೋರಿಸ್ಕೊಡ್ತಾ ಹೋದರೆ ಒಂದಷ್ಟು ದಿವಸಕ್ಕೆ ಅವುಗಳಿಗೆ ಅನಿಸುತ್ತೆ, ಇದು ನನಗೆ ತುಂಬ ಹಾರ್ಮ್ಫುಲ್ಲು, ಇದನ್ನು ತಿನ್ನಬಾರ್ದು ಅನ್ನೋದು. ಆಮೇಲೆ ಆದಷ್ಟು ನೀವು ಪ್ಯಾಕೇಜ್ ಫುಡ್ ಕೊಡ್ತಾ ಅದು ಕೇಳುತ್ತೆ ಅಂದರೆ ನೀವು ಪ್ಯಾಕೇಜನ್ನು ತೋರಿಸು, ಪ್ಯಾಕೇಜ್ ಮೇಲೆ ಅದರಲ್ಲಿ ಏನು ಬರೆದಿದೆ ಅನ್ನೋದನ್ನು ತೋರಿಸಿ, ಅದರಿಂದ ಏನು ಹಾರ್ಮ್ ಆಗುತ್ತೆ ಹೆಲ್ತ್ಗೆ, ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಶುಗರ್ಸಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತು ಫ್ಯಾಟ್ಸಿಂದ ಜಾಸ್ತಿ ಫ್ಯಾಟ್ ಇಂಟೇಕ್ ಮಾಡೋದ್ರಿಂದ, ಸಿಂಥೆಟಿಕ್ ಫ್ಯಾಟ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಇವುಗಳನ್ನೆಲ್ಲ ಮಕ್ಕಳಿಗೆ ಆದಷ್ಟು ನೀವು ದಿನ ಡೇ ಟು ಡೇ ಲೈಫಲ್ಲಿ ಊಟ ಮಾಡಬೇಕಾದ್ರೆ, ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ, ಸ್ನ್ಯಾಕ್ಸ್ ತಿನ್ನಬೇಕಾದ್ರೆ ಪ್ರತಿ ಫುಡ್ದೂ ಒಂದಷ್ಟು ದಿನ ನೀವು ಅದಕ್ಕೆ ಹೇಳ್ಕೊಟ್ಕೊಳ್ತಾ ಹೋದ್ರ ಅಂತಂದರೆ ಮಗು ಆಟೋಮೆಟಿಕ್ಕಾಗಿ ಅದಕ್ಕೆ ಆ ಜಂಕ್ ಫುಡ್ ತಿನ್ನಬೇಕಾದ್ರೆ ಅದಕ್ಕೆ ತಲೆಯಲ್ಲಿ ಬರುತ್ತೆ. ಅದು ಇದನ್ನು ತಿಂತಾ ಇದ್ದೀನಿ, ಇದು ನನಗೆ ಒಳ್ಳೆಯದಲ್ಲ, ಅಥವಾ ಅಮ್ಮ ಹೇಳಿದೆ ಇದು ತಿಂತಾ ಇದ್ದೀನಿ, ಇದು ನನಗೆ ಒಳ್ಳೆಯದು. ಇವೆಲ್ಲ ಮಗುಗೆ ಚಿಕ್ಕದಿಂದಾನೇ ಬಂದವಾಗ ಮಗುನೂ ಬೆಳೀತಾ ಆದಷ್ಟು ಹೆಲ್ದಿ ಫುಡ್ಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳುತ್ತೆ. ಸೊ ಆದಷ್ಟು ಇವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಮಗು ಆದಷ್ಟು ಬೇಗ ಒಳ್ಳೆ ಗುಡ್ ಫುಡ್ ಹ್ಯಾಬಿಟ್ಸ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳುತ್ತೆ. ಇಂಪ್ಲಿಮೆಂಟ್ ಮಾಡಿ.